ಮುಂದಿನ ವಾರ ನಮ್ಮದು ಗಣಪತಿ ಹಬ್ಬ ಸ್ಟಾರ್ಟ್ ಆಗುತ್ತೆ. 27ರಿಂದ ಆಲ್ಮೋಸ್ಟ್ ನಾವು 11 ದಿವಸ ಮೇಜರ್ ನಮ್ಮದು ಎಲ್ಲ ಪ್ರೊಸೆಷನ್ ವಿಸರ್ಜನೆ ಎಲ್ಲ ಇರುತ್ತೆ. ಬಟ್ ಪೂರ್ತಿ ಮುಗಿದ ತನಕ ನಮಗೆ 21 ದಿವಸ ಆಗುತ್ತೆ. ಈಗಾಗಲೇ ನಾವು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ. ಎಲ್ಲ ಸಬ್ ಡಿವಿಷನಲ್ಲಿ ಜಮಖಂಡಿ, ಹುನಗುಂದ್ ಮತ್ತು ಬಾಗಲಕೋಟೆಯಲ್ಲಿ ಎಲ್ಲ ಸೇರಿ 3117 ಈಗಾಗಲೇ ಮಾಹಿತಿ ಪ್ರಕಾರ 3117 ಗಣಪತಿ ನಮ್ಮಲ್ಲಿ ಈ ವರ್ಷ ಸ್ಥಾಪಿತ ಆಗುತ್ತೆ. ನಾವು ಪೂರ್ತಿ ರೀತಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಪ್ರಿಪ್ರೇಷನಲ್ಲಿ ಫಸ್ಟ್ ಎಲ್ಲ ಆರ್ಗನೈಸರ್ಸ್ ಜೊತೆ ನಾವು ಭೇಟಿ ಮಾಡ್ತೀವಿ. ಪ್ರತಿಯೊಂದು ಗಣಪತಿಗೆ ನಮ್ಮ ಕಡೆಯಿಂದ ಒಂದು ನೋಡಲ್ ಅಧಿಕಾರಿ ಅಥವಾ ಸಿಬ್ಬಂದಿ ಮಾಡಿದ್ದೀವಿ. ಅವರು ಮುಂದಿನ ವಾರ ಪ್ರತಿಯೊಂದು ಗಣಪತಿ ಪಾಂಡಾಲ್ಗೆ ವಿಸಿಟ್ ಕೊಟ್ಟು ಅಲ್ಲಿ ಬೇಸಿಕ್ ಸೇಫ್ಟಿ ಮೆಜರ್ಸ್ ಇದೆ ಅಥವಾ ಇಲ್ಲ, ಸೇಫ್ಟಿ, ಫೈರ್ ಸೇಫ್ಟಿ ಇರಲಿ, ಎಲೆಕ್ಟ್ರಿಕಲ್ ಸೇಫ್ಟಿ ಇರಲಿ, ಅವರಿಗೆ ಎಲ್ಲ ಪರ್ಮಿಷನ್ ಸಿಕ್ಕಿದೆ, ಏನಾದರೂ ಸಮಸ್ಯೆ ಬರ್ತಾ ಇದೆ ಅಥವಾ ಇಲ್ಲ, ಅವರ ಅನುಕೂಲ ಮಾಡೋಕ್ಕೆ ಅವ್ರದ್ದು ಪ್ಲಸ್ ನಮ್ಮ ಮಧ್ಯದಲ್ಲಿ ಕರೆಕ್ಟಾಗಿ ಕಾಪರೇಷನ್ ಇರಬೇಕು. ಅದು ಆ ವಿಚಾರವಾಗಿ ನಾವು ಈ ಥರ ಮಾಡಿದ್ದೀವಿ. ಅದು ನೆಕ್ಸ್ಟ್ ವಾರ ಈ ಎಕ್ಸಸೈಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಬೇರೆ ಇನ್ನೊಂದು ಸೆಕೆಂಡ್ ಇನಿಷಿಯೇಟಿವ್ ನಾವು ಏನು ಮಾಡಿದ್ದೀವಿ, ಬೇರೆ ಡಿಪಾರ್ಟ್ಮೆಂಟ್ ಜೊತೆ ಕೂಡ ನಾವು ನಿನ್ನೆ ಕೂಡ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಇವತ್ತು ಕೂಡ ಜಮಖಂಡಿಯಲ್ಲಿ ಎಲ್ಲ ಇಲಾಖೆ ಸೇರಿ ಒಂದು ಮೀಟಿಂಗ್ ಆಗ್ತಾ ಇದೆ. ಬೇರೆ ಸಬ್ ಡಿವಿಷನ್ ಅಲ್ಲಿ ಕೂಡ ಈ ಥರ ಆಲ್ರೆಡಿ ಮೀಟಿಂಗ್ ಆಗಿದೆ ಅಥವಾ 1-2 ಡೇಸಲ್ಲಿ ನಾವು ಮೀಟಿಂಗ್ ಮಾಡ್ತೀವಿ. ಮೂರನೇ ಪಾಯಿಂಟ್, CCTV ಬಗ್ಗೆ ನಾವು ಸ್ವಲ್ಪ ಈ ಸರಿ ಜಾಸ್ತಿ ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಇಂಪಾರ್ಟೆಂಟ್ ಪ್ರೊಸೆಷನ್ ರೂಟ್ ಇಲ್ಲಿ, ಪಾಂಡಾಲ್ ಇಲ್ಲಿ, ಅಲ್ಲಿ CCTV ಕ್ಯಾಮ್ರಾ ಹೋದ ವರ್ಷಕ್ಕಿಂತ ಈ ಸರಿ 20% ಜಾಸ್ತಿ CCTV ಕ್ಯಾಮ್ರಾ ಇರಬೇಕು. ಅದು ನಮ್ಮ ಟಾರ್ಗೆಟ್ ಇದೆ. CCTV ಕ್ಯಾಮ್ರಾ ಕರೆಕ್ಟಾಗಿ ಇದ್ದರೆ ನಮಗೆ ಕೂಡ ಹೆಲ್ಪ್ ಆಗುತ್ತೆ, ಪಬ್ಲಿಕ್ಗೆ ಕೂಡ ಹೆಲ್ಪ್ ಆಗುತ್ತೆ. 1%, 2% ಜನ ಬೇರೆ ಏನಾದರೂ ಬಿಹೇವ್ ಮಾಡಿದರೆ ಅವರು ಇಮಿಡಿಯೇಟ್ಲಿ ಕ್ಯಾಪ್ಚರ್ ಆಗುತ್ತೆ ಮತ್ತು ಅವರ ಮೇಲೆ ನಾವು ಸೂಕ್ತ ಕ್ರಮ ಕೂಡ ಜರುಗಿಸ್ಬೇಕು. ಸರ್ ಡಿಜೆ ಪರ್ಮಿಷನ್ ಡಿಜೆ ಬಗ್ಗೆ ನಂದು ಸ್ಪೆಸಿಫಿಕ್ ರೂಲ್ ಏನಿಲ್ಲ. ಸರ್ಕಾರ ಕಡೆಯಿಂದ ನಾನು ಮೀಡಿಯಾಲ್ಲಿನೇ ಮೊನ್ನೆ 3 ಡೇಸ್ ಮುಂಚೆ ನೋಡಿದೆ, ಡಿಸ್ಟ್ರಿಕ್ಟ್ ಮೀಡಿಯಾದಲ್ಲಿ ಸರ್ಕಾರ ಕಡೆಯಿಂದ ಆದೇಶ ಮಾಡಲಾಗಿದೆ, ಡಿಜೆಗೆ ಅವಕಾಶ ಇಲ್ಲ. ಅದೇ ಸೌಂಡ್ ಸಿಸ್ಟಮ್ಗೆ ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಏನಕ್ಕೆ ಅವಕಾಶ ಇದೆ ಅದಕ್ಕೆ ನಾವು ಅವಕಾಶ ಕೊಡ್ತೀವಿ. ಅವ್ರ ಗೈಡ್ಲೈನ್ಸ್ ಪ್ರಕಾರ ಏನಿಲ್ಲ, ನಾವು ಹೊಸ ಗೈಡ್ಲೈನ್ಸ್ ಏನೂ ಕೊಡ್ತಾ ಇಲ್ಲ. ಸರ್ಕಾರ ಕಡೆಯಿಂದ ನಮಗೆ ಏನು ಆದೇಶ ಬಂದಿದೆ ಅದಕ್ಕೆ ಪಾಲಿಸ್ತೀವಿ.